ಮೇಕಪ್ ಆರ್ಟಿಸ್ಟ್ ಬಂದು ತುಮಕೂರಿಂದ. ಯಾಕಂದರೆ ನಾನು ಈ ಮನೆಗೆ ಬಿದ್ದಿದ್ದು, ಬಟ್ ಹುಡುಗಿ ರೆಡಿ ಆಗೋದು ತುಂಬ ಲೇಟ್ ಮಾಡಿ ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಟು ಮೈ ಚಾನಲ್, ಹಾಯ್, ಐ ಆಮ್ ತೇಜಸ್ವಿನಿ. ಐ ಯೂಶಲಿ ಮೇಕ್ ವ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್. ಆ್ಯಂಡ್ ಇಫ್ ಯು ಆರ್ ಪರ್ಸನ್ ಹೂ ಲವ್ಸ್ ಆಲ್ ಆಫ್ ದಿಸ್, ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಆ್ಯಂಡ್ ಇದು ಬಂದು ಎಂಗೇಜ್ಮೆಂಟ್ ದಿನದ ವ್ಲಾಗ್ ಆಗಿರುತ್ತೆ. ನಾನು ಆ್ಯಕ್ಚುಲಿ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿಯಾಗಿ ಮೇಕಪ್ ಆರ್ಟಿಸ್ಟಿಗೆ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಸ್ವಲ್ಪ ಲೇಟಾಗಿ ಬಂದರು. ಆ್ಯಂಡ್ ಇವರು ಮೇಕಪ್ ಆರ್ಟಿಸ್ಟ್ ಬಂದು ತುಮಕೂರಿಂದ. ಇವ್ರ ನಂಬರ್ ನನಗೆ ಜಸ್ಟ್ ಡಯಲಲ್ಲಿ ಸಿಕ್ಕಿತ್ತು. ಆ್ಯಂಡ್ ಇವರು ನನಗೆ ಫಸ್ಟ್ ಇವೆಂಟ್ ಬಂದು ನನ್ನ ಮಗನ ಫಸ್ಟ್ ಇಯರ್ ಬರ್ಡೇಲಿ ಮೇಕಪ್ ಮಾಡಿದರು. ಆ್ಯಂಡ್ ಇವಾಗ ಸೆಕೆಂಡನೇ ಟೈಮ್ ಗೋಪಿ ಅಣ್ಣನ ಎಂಗೇಜ್ಮೆಂಟಿಗೆ ಮಾಡ್ತಾಯಿದ್ದಾರೆ. ಇನ್ನು ಮೇಕಪ್ಪಿಗೆ ಬಂದರೆ ಶಿ ಡಸ್ ವೆರಿ ಗುಡ್ ಮೇಕಪ್. ಸೊ ಸೆಕೆಂಡನೇ ಟೈಮ್ ಕೂಡ ಇವ್ರ ಹತ್ರನೇ ಮಾಡಿಸ್ಕೊತಾ ಇದ್ದೀನಿ. ಇದು ನನ್ನ ಫೈನಲ್ ಲುಕ್ ಆಗಿತ್ತು. ಇನ್ನು ಮುಂಚೆನೇ ತುಂಬ ಟೈಮ್ ಆಗೋಗಿದ್ದ ಕಾರಣದಿಂದ ನಾನು ತಿಂಡಿ ಎಲ್ಲ ತಿಂದ್ಕೊಂಡು ಬೇಗ ರೆಡಿ ಆಗ್ತಾಯಿದ್ವಿ ಚೌಟ್ರಿಗೆ ಹೋಗಬೇಕು ಅಂತ. ಯಾಕಂದರೆ ಎಂಗೇಜ್ಮೆಂಟಿಗೆ ಟೈಮ್ ಆಗಿಬಿಡತ್ತೆ ಅಂತ. ಇನ್ನು ಗೋಪಿ ಅಣ್ಣ ಮನೆಯಲ್ಲಿ ಹಿರಿಯರ ಆಶೀರ್ವಾದ ಎಲ್ಲ ತೊಗೊಂಡ್ರು. ಲೈಕ್ ನಮ್ಮ ಅತ್ತೆ ಮಾವಂದು, ಅವರ ಗೋಪಿ ಅಣ್ಣವ್ರ ಅತ್ತೆ ಮಾವ ಎಲ್ಲ ಇದ್ದರು. ಆ್ಯಂಡ್ ಸ್ವಲ್ಪ ಜನ ಆ್ಯಕ್ಚುಲಿ ಹುಡುಗಿ ಮನೆಗೆ ಹೋಗಿದ್ರು. ನಮ್ಮ ಕಡೆ ದೀಪ ಹಚ್ಚೋ ಶಾಸ್ತ್ರ ಅಂತ ಮಾಡ್ತಾರೆ ಎಂಗೇಜ್ಮೆಂಟ್ ದಿನ. ಸೊ ಅವರು ಹುಡುಗಿ ಮನೆಗೂ ಕೂಡ ಹೋಗಿದ್ರು. ಸೊ ಎಷ್ಟು ಜನ ಮನೇಲಿದ್ರು ಅವ್ರ ಹತ್ರ ಎಲ್ಲ ಹಿರಿಯರ ಆಶೀರ್ವಾದನ ಗೋಪಿ ಅಣ್ಣ ತೊಗೊಂಡ್ರು. ಇನ್ನು ಹಿರಿಯರ ಆಶೀರ್ವಾದ ಯಾಕೆ ತೊಗೋತಾರೆ ಅಂದರೆ, ಏನೇ ಒಳ್ಳೆ ಕೆಲಸ ಮಾಡಬೇಕಾದ್ರೂ ದೊಡ್ಡವ್ರ ಆಶೀರ್ವಾದ ನಮ್ಮ ಜೊತೆ ಇದ್ದರೆ ತುಂಬ ಒಳ್ಳೆಯದಾಗತ್ತೆ ಅಂತ ಮುಂಚೆಯಿಂದನೂ ನಂಬಿಕೆ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಏನೇ ಒಳ್ಳೆ ಕೆಲಸ ಆಗಬೇಕಾದ್ರೂ ಹಿರಿಯರ ಆಶೀರ್ವಾದ ತಗೊಂಡು ಮುಂದೆ ಹೋಗಬೇಕು ಅನ್ನೋದೊಂದು ಪದ್ಧತಿ. ಸೊ ಎಲ್ಲರೂ ಈಗ ಆಶೀರ್ವಾದ ಮಾಡ್ತಾಯಿದ್ದಾರೆ. ನಾವೀಗ ಆ್ಯಕ್ಚುಲಿ ಚೌಟ್ರಿಗೆ ಹೊಡ್ತಾ ಇದ್ದೀವಿ. ಇವನು ಬಂದು ಕುಶಾಲ್ ಅಂತ. ಹಿ ಈಸ್ ಮೈ ಮೋಸ್ಟ್ ಫೇವ್ರೆಟ್ ಕಿಡ್. ಯಾಕಂದರೆ ನಾನು ಈ ಮನೆಗೆ ಬಂದಾಗ ನನಗೆ ಫಸ್ಟ್ ಕಂಪ್ನಿ ಕೊಟ್ಟಿದ್ದು ಹುಡುಗ ಅವನು. ಸೊ ಅವ್ನು ಎಲ್ಲೇ ಹೋದರೂ ನನ್ನ ಜೊತೆ ಬರ್ತಾನೆ. ಇನ್ನು ನಮ್ಮಮ್ಮ ತಟ್ಟೆ ಸಾಮಾನಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ. ನಾನು ಆ್ಯಕ್ಚುಲಿ ಮುಂಚೆನೇ ಎಲ್ಲ ಪ್ಲ್ಯಾನ್ ಮಾಡಿದ್ದೆ, ಲೈಕ್ ತಟ್ಟೆ ಸಾಮಾನೆಲ್ಲ ಮನೆಯಲ್ಲೇ ಪ್ಯಾಕ್ ಮಾಡ್ಕೊಂಡು ಬರೋಣ ಅಂತ. ಬಟ್ ಪ್ಲೇಟ್ಸು ಸ್ವಲ್ಪ ಬೆಂಗಳೂರಿಂದ ಬರಬೇಕಾಗಿತ್ತು. ಆ್ಯಂಡ್ ಅದನ್ನ ನಮ್ಮಮ್ಮ ತಂದರು. ಸೊ ನಾನು ಪ್ಲ್ಯಾನ್ ಮಾಡಿದ್ದಿದ್ದು ಮನೇಲಿ ಎಲ್ಲ ಪ್ಯಾಕ್ ಮಾಡೋಣ ಅಂತ, ಅದಾಗಲಿಲ್ಲ. ಸೊ ಇವಾಗ ನಮ್ಮಮ್ಮ ಎಲ್ಲ ತಟ್ಟೆ ಸಾಮಾನು ರೆಡಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಟೈಮ್ ಬಂದು ತುಂಬ ಆಗೋಗ್ಬಿಟ್ಟಿದೆ. ಸೊ ಎಲ್ಲ ಬೇಗ ರೆಡಿ ಮಾಡ್ತಾಯಿದ್ರು. ಈಗ ತಟ್ಟೆ ಸಾಮಾನ ಕೆಳಗಡೆ ಇಕ್ಕದ ಇಲ್ಲ ಮೇಲ್ಗಡೆ ಇಕ್ಕದ ಅನ್ನೋ ಕನ್ಫ್ಯೂಷನ್ ಆಗ್ತಾಯಿತ್ತು. ಯಾಕೆಂದರೆ ಹುಡುಗಿ ಬಂದು ಚೇರ್ ಮೇಲೆ ಕೂತ್ಕೊಂಡ್ರೆ ತೀರಾ ಕೆಳಗಡೆ ಆಗುತ್ತೆ, ಫೋಟೋಗೆ ಬೀಳಲ್ಲ ಅಂತ. ಎನಿವೇಸ್ ಆಮೇಲೆ ಅಲ್ಲೇ ಒಂದು ಕಾಟ್ ಇತ್ತು. ಸೊ ಅದನ್ನ ತಂದಿಟ್ಟು ಇವಾಗ ಮತ್ತೆ ಕೆಳಗಡೆ ಇಟ್ಟಿದ್ದ ಐಟಮ್ಸ್ನೆಲ್ಲ ಮೇಲ್ಗಡೆ ನೀಟಾಗಿ ಜೋಡಿಸ್ತಾ ಇದ್ದೀವಿ. ಆ್ಯಂಡ್ ಟು ಬಿ ವೆರಿ ಹಾನೆಸ್ಟ್, ಎಷ್ಟು ಟೈಮ್ ಆಗೋಗಿತ್ತು ಅಂದರೆ ರಿಂಗ್ ಎಕ್ಸ್ಚೇಂಜ್ ಟೈಮ್ ಬಂದು 11:30 ಇದ್ದಿದ್ದು. ಬಟ್ ಹುಡುಗಿ ರೆಡಿ ಆಗೋದು ತುಂಬ ಲೇಟ್ ಮಾಡಿಬಿಟ್ರು. ಸೊ 11:30 ಮಾಡಿಸ್ಬೇಕಾಗಿದ್ದು ರಿಂಗ್ ಎಕ್ಸ್ಚೇಂಜ್ ಬಂದು 12:30 ಆಗೋಯ್ತು. ಯಾಕಂದರೆ ಮೇಕಪ್ ಆರ್ಟಿಸ್ಟ್ ಹುಡುಗಿನ ರೆಡಿ ಮಾಡೋದು ತುಂಬ ಲೇಟ್ ಮಾಡಿಬಿಟ್ರು. ಸೊ ಅದಕ್ಕೋಸ್ಕರ ಆ ಈವೆಂಟ್ ಮಾತ್ರ ತುಂಬ ಲೇಟ್ ಆಗೋಯ್ತು. ನನಗೆ ಈ ಥರ ಕೆಲಸ ಎಲ್ಲ ಮಾಡ್ಕೊಂಡು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ಮನೇಲಿ ಹರೀಶ್ ಅವರೇ ದೊಡ್ಡ ಮಗ ಆ್ಯಂಡ್ ನಾನೇ ದೊಡ್ಡ ಸೊಸೆ. ಸೊ ಏನೇ ಇವೆಂಟ್ಸ್ ಇದ್ದರೂ ಇಬ್ಬರು ಮ್ಯಾನೇಜ್ ಮಾಡಬೇಕು. ಇಲ್ಲ ನಾನು ವೀಡಿಯೋ ಮಾಡಬೇಕಾಗಿತ್ತು, ಇಲ್ಲ ಅವ್ರು ವೀಡಿಯೋ ಮಾಡಬೇಕಾಗಿತ್ತು. ಬಟ್ ಕಾರಣಾಂತರಗಳಿಂದ ಇಬ್ಬರೂ ಬ್ಯುಸಿ ಆಗಿತ್ತು ಕಾರಣದಿಂದ ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಅಂತೂ ತೊಗೊಳಕ್ಕಾಗಲಿಲ್ಲ. ಇರೋದ್ರಲ್ಲೇ ನನ್ನ ತಮ್ಮ ಎಷ್ಟೊತ್ತು ಇವೆಂಟಲ್ಲಿದ್ನೋ ಅಷ್ಟೊತ್ತು ಪಿಕ್ಚರ್ಸ್ ತೆಗಿ ಅಂತ ಅವ್ನಿಗೆ ಹೇಳಿದ್ದೆ. ಅದ್ರ ಕ್ಲಿಪ್ಪಿಂಗ್ಸ್ ಮಾತ್ರ ನನಗೆ ಸಿಕ್ಕಿದೆ. ಆ್ಯಂಡ್ ಇವಾಗ ನಮ್ಮ ಕಡೆ ಈಗ ತಟ್ಟೆ ಸಾಮಾನೆಲ್ಲ ಇಟ್ಟಿದ್ದೀವಲ್ಲ, ಅದನ್ನೆಲ್ಲ ಅರ್ಶಿನ ಕುಂಕುಮ ಇಟ್ಟು ತಟ್ಟೆ ಸಾಮಾನು ಮುಟ್ಸೋ ಶಾಸ್ತ್ರ ಅಂತ ಮಾಡ್ತೀವಿ. ಸೊ ಅದನ್ನ ಇವಾಗ ಮಾಡ್ತಾಯಿದ್ದಾರೆ. ಇವ್ರು ಆ್ಯಕ್ಚುಲಿ ಬಂದು ಹರೀಶ್ ಅವ್ರಿಗೆ ಅಕ್ಕ ಆಗಬೇಕು, ಅಂದರೆ ಗೋಪಿ ಅಣ್ಣಂಗೂ ಅಕ್ಕ ಆಗಬೇಕು. ಅಂದರೆ ಹರೀಶ್ ಅವ್ರ ದೊಡ್ಡಪ್ಪನ ಮಕ್ಕಳು. ಸೊ ಅಕ್ಕ ಶಾಸ್ತ್ರ ಮಾಡಬೇಕು ಅಂತ ಈಗ ಮಾಡ್ತಾಯಿದ್ದಾರೆ. ಒಟ್ಟು ಈ ತಟ್ಟೆ ಮುಟ್ಸೋ ಶಾಸ್ತ್ರನ ಒಟ್ಟು 5 ಜನ ಮುತ್ತೈದೆಯರು ಮಾಡಬೇಕು. ಸೊ ಈಗ 5 ಜನ ಮುತ್ತೈದೆಯರು ಇವಾಗ ಈ ಶಾಸ್ತ್ರ ಮಾಡ್ತಾಯಿದ್ದಾರೆ. ಇನ್ನು ರಿಂಗ್ ಎಕ್ಸ್ಚೇಂಜಿಗೆ ತುಂಬ ಟೈಮ್ ಆಗಿತ್ತು ಅಂತ ನಮ್ಮ ಮಾವ ತುಂಬ ಕೂಗಾಡ್ತಾಯಿದ್ರು. ಸೊ ಹುಡುಗಿಗೆ ಹೇರ್ ಸ್ಟೈಲ್ ಕೂಡ ಮಾಡೋಕ್ಕಾಗಲಿಲ್ಲ. ಸೊ ಅವರು ಆ್ಯಸ್ ಯೂಶ್ವಲ್ ಒಂದು ಕ್ಲಿಪ್ ಹಾಕ್ಕೊಂಡು ಬಂದು ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಆಮೇಲೆ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಹೋದರು. ಸೊ ಈಗ ರಿಂಗ್ ಎಕ್ಸ್ಚೇಂಜ್
ಮಾಡ್ತಾ ಇದ್ದಾರೆ ನೋಡಿ. ಇನ್ನು ಈವೆಂಟ್ ರಿಲೇಟೆಡ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ನಾನೀಗ ತೊಗೊಂಡಿದ್ದೀನಿ, ಅದನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಲೈಕ್ ಫ್ಯಾಮಿಲಿ ಫೋಟೋಸ್, ಗ್ರೂಪ್ ಫೋಟೋಸ್ ಅದು ಕೂಡ ಇದೆ ಇವಾಗ, ಅದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ದೀಸ್ ವರ್ ಸಮ್ ಫೋಟೋಸ್ ದಟ್ ಐ ಟುಕ್. ಅದು ಈವೆಂಟ್ ಆದಮೇಲೆ, ಈವೆಂಟ್ ಮುಂಚೆನೂ ಫೋಟೋ ತಗೊಳಕ್ಕಾಗಲಿಲ್ಲ, ಅಲ್ಲಿ ಕ್ಯಾಮ್ರಾಮ್ಯಾನ್ ಹತ್ರನೂ ತೆಗೆಸ್ಕೊಳಕ್ಕಾಗಲಿಲ್ಲ. ಆ್ಯಂಡ್ ಈವೆಂಟ್ ಆದಮೇಲೆ ಅದು ಚೌಟ್ರಿಲೂ ನಾನು ತೆಗೆಸ್ಕೊಳ್ಳಿಲ್ಲ, ಮನೆ ಹತ್ರ ಬಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡೆ. ಆ್ಯಂಡ್ ನನ್ನದು ಗೋಪಿ ಅಣ್ಣಂದು ಎಂಗೇಜ್ಮೆಂಟ್ ಅಂತ ಹೇಳಿ ನಂದು ಹರೀಶ್ ಅವ್ರದ್ದು ಅಚಿಂತ್ಯನ್ 3 ಜನದ್ದು ಒಂದು ಸಿಂಗಲ್ ಫೋಟೋ ಕೂಡ ಇಲ್ಲ. ಸೊ ಐ ಫೀಲ್ ಅ ಬಿಟ್ ಡಿಸಪಾಯಿಂಟೆಡ್. ಎನಿವೇಸ್, ರಿಯಾಲಿಟಿನ ಅಕ್ಸೆಪ್ಟ್ ಮಾಡಿಕೊಂಡು ಮೂವ್ ಆನ್ ಆಗಬೇಕು, ಅಷ್ಟೇ ನಾನು ಕಲ್ತಿರೋದು. ಸೊ ಲೆಟ್ಸ್ ಹೋಪ್ ಮದುವೆಯಲ್ಲಿ ನಾವೇ ಮಾಡ್ತಾ ಇರೋದ್ರಿಂದ ನಾವು ಚೆನ್ನಾಗಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ತೆಗೆಸ್ಕೊತೀನಿ, ಯಾಕಂದರೆ ಎವ್ರಿಥಿಂಗ್ ಇಸ್ ಬೀಯಿಂಗ್ ಪ್ಲ್ಯಾನ್ಡ್ ಬೈ ಮೀ. ಸೊ ಫೋಟೋಗ್ರಾಫರ್ ಹತ್ರ ಎಲ್ಲ ಮುಂಚೆನೇ ಮಾತಾಡಿ ಚೆನ್ನಾಗಿ ಫೋಟೋ ತೆಗೆಸ್ಕೊತೀನಿ.